ದ್ವಿತೀಯ PUCಯ ಪೂರ್ವ ಸಿದ್ಧತಾ ಪರೀಕ್ಷೆ. ಈಗಾಗಲೇ ಕೆಲವೊಂದು ಕಾಲೇಜ್ಗಳಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಸೀರೀಸ್ ಎಕ್ಸಾಮ್ ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಒಂದು ಕಾಲೇಜಿನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿದ್ದಾರೆ. ಆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಆ ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಈ ರೀತಿಯಾಗಿ ನೀವು ಒಂದು 3 ಅಥವಾ 4 ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ 80% ತೆಗೆಯೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಹಾಗಿದ್ರೆ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಸೂಚನೆಗಳೇ ಇರ್ಬೋದು, ಸಮಯ ಇರ್ಬೋದು, ಹಾಗೆ ಅಂಕಗಳು ಇರ್ಬೋದು, ಇವೆಲ್ಲವುಗಳನ್ನು ಕೂಡ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಎಲ್ಲವುಗಳನ್ನು ಕೊಡ್ತಾ ಹೋಗಿದ್ದಾರೆ. ನಾನು ಇಲ್ಲಿ ಡೈರೆಕ್ಟಾಗಿ ಇರುವಂತಹ ಪ್ರಶ್ನೆಗಳ ಭಾಗಕ್ಕೆ ಬರೋಣ. ಆ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 10 ಇರುತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ 1 ಅಂಕ ಇರುತ್ತೆ. ಪ್ರಶ್ನೆ ಸೌಮಿತ್ರಿ ಎಂದರೆ ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿಯೂ ಕೂಡ ಇದೇ ಒಂದು ಪ್ರಶ್ನೆ ಬಂದಿರೋದನ್ನು ನೋಡಬಹುದು. ಸೌಮಿತ್ರಿ ಅಂದರೆ ಯಾರು ಅಂತಂದರೆ ಲಕ್ಷ್ಮಣನಿಗೆ ಕರೆಯಲಾಗುತ್ತೆ. ಹಾಗೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ, ಯಾವುದರಿಂದ ಪರಿಮಳ ತಿಳಿಯಬಹುದು ಅಂದರೆ ಪುಷ್ಪದಿಂದ ತಿಳಿಯಬಹುದು. ಗಂಡರೈವರು 3 ಲೋಕದ ಗಂಡರೊಳೊಬ್ಬಳನ್ನಾರಿರಿ, ಗಂಡರೂ ನೀವು ಬಂಡರೋ ಹೇಳೆಂದಳ್ ಈ ಮೇಲಿನಂತೆ ಗಂಡರೋ ನೀವು ಬಂಡರೋ ಎಂದು ಹೇಳಿದವರಾರು ಅಂತ ಕೇಳಿದರೆ ಪ್ರಶ್ನೆ ಅಂದರೆ ಪಾಂಚಾಲನೆಂದರೆ ಅಂದರೆ ದ್ರೌಪದಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಹಗೆಯನ್ನು ಬಾಲಕನಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸವನ್ನು ಮಾಡಿದೆ ಅಂದರೆ ಅದು ಮಂಜಿನ ಕೆಲಸವನ್ನು ಮಾಡಿದೆ. ಬಸಲಿಂಗನ ಕಣ್ಣಿನ ಸಮಸ್ಯೆ ಹೆಚ್ಚಾಗಿದ್ದರಿಂದ ಯಾರು ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ತಿಮ್ಮಪ್ಪನಿಗೆ ತೋರಿಸಲು ತಿಳಿಸ್ತಾರೆ ಅಂತಂದರೆ, ಈ ಮೇಲಿನಂತೆ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಯಾವ ನಿಲುವನ್ನು ಆತ ಹೊಂದಿದ್ದ ಅಂತಂದರೆ ನಿರಾಶಾವಾದಿ ಆಗಿದ್ದ. ಬಾಯಿ ಚಪಲ ಯಾರಿಗೆ ಜಾಸ್ತಿ ಆಗಿರ್ತದೆ ಅಂತಂದರೆ ವೃದ್ಧರಿಗೆ ಹೆಚ್ಚಾಗಿರ್ತದೆ. ಕಾರ್ವೆರ್ ಮಾರ್ಷ್ ವಾಲ್ಪರೆಗೆ ಬಂದದ್ದು ಯಾವಾಗ ಅಂದರೆ 1890ರಲ್ಲಿ. 9ನೇದು ನೋಡಿ, ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಅಲ್ರಿ, ಲೈನು ಮೇಲ್ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೋ ಬೇಡವೋ ಹೇಳಿ. ಈ ಕೆಳಗಿನ ಯಾವ ಹೇಳಿಕೆ ಲೇಖಕರ ಮಾತುಗಳಿಗೆ ಸೂಕ್ತವಾದಂತಹ ಸ್ಪಷ್ಟನೆಯಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನು ಅಂದರೆ ಬಿದ್ದಂತಹ ಮರವನ್ನು ಕಡಿಯುವಂತಹದ್ದು ತಪ್ಪಲ್ಲ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ರೆಹಮಾನ್ ಐ ವಿಟ್ನೆಸ್ಸನ್ನು ಯಾರನ್ನು ತೋರಿಸ್ತಾನೆ, ಐ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಅವಳು ಹೆಂಡತಿ ಜುಬೇದಳನ್ನು ತೋರಿಸ್ತಾನೆ. ಹಾಗೆ ಬಿಟ್ಟ ಸ್ಥಳಗಳಲ್ಲಿ ಕೊಟ್ಟಿರುವ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಇದು 5 ಅಂಕ ಇರುತ್ತೆ ಬಿಟ್ಟ ಸ್ಥಳಗಳಿಗೆ, ಅಂದರೆ ಒಂದೊಂದಕ್ಕೆ 1 ಅಂಕ. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ದನಿಗಳು ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು ಅಂದರೆ ಬೆಳ್ಳಿ ಲೋಟ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಏನಪ್ಪ ಅಂದರೆ ವಿಂಗ್ಸ್ ಆಫ್ ಫೈರ್. ಶೇಷನು ರಾಮಾಯಣದ ಕಥೆಯನ್ನು ಯಾರಿಗೆ ಹೇಳ್ದ ಅಂತಂದರೆ ವಾತ್ಸಾಯನಿಗೆ ಹೇಳ್ತಾನೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮನ್ ಯಾರು ಅಂದರೆ ತಿಪ್ಪಣ್ಣ. ಹಾಗೆ ಮುಂದಿನದು ಹೊಂದಿಸಿ ಬರೆಯಿರಿ ಅಂತ ಇದೆ. ಈ ಹೊಂದಿಸಿ ಬರೆಯೋರಿಗೂ ಕೂಡ 5 ಅಂಕ ಇರುತ್ತೆ. ಮೊದಲನೇದು ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರು ಪುರಂದರದಾಸರು. ಪಗೆಯಂ ಬಾಲಕನೆಂಬನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಪುಲಿಗೆರೆ ಸೋಮನಾಥ. ಹಾಗೆ ಮುಂಬೈ ಜಾತಕ, ಈ ಮುಂಬೈ ಜಾತಕ ಅನ್ನುವಂತಹದ್ದು ತೆರೆದ ದಾರಿ ಅನ್ನುವಂತಹ ಒಂದು ಕೃತಿಯಿಂದ ಇದೊಂದು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದು ಇದನ್ನು ಪ್ರೊಫೆಸರ್ ಟಿ ಯಲ್ಲಪ್ಪರವರ ಪದ್ಯ ರಚನೆ. ಹಾಗೆ ನಾನೆಂಬ ಮಾಯೆ ಅನ್ನುವಂತಹದ್ದು ಇದು ಸುಕನ್ನ ಮಾರುತಿಯವರ ಒಂದು ಕೃತಿ. ಈ ಒಂದು ಕೃತಿಯಿಂದ ಒಮ್ಮೆ ನಗು
ತೇನೆ ಅನ್ನುವಂತಹ ಒಂದು ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಹಾಗಿದ್ರೆ ಮುಂದಿನ ಒಂದು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಿನ ಸೂಚನೆಗಳಿಗೆ ಅನುಗುಣವಾಗಿ ಸ್ಪಷ್ಟವಾಗಿ ಉತ್ತರ ಬರೆಯಿರಿ. ಅದು ಎಷ್ಟು ಪ್ರಶ್ನೆಗಳಿರುತ್ತೆ? 8 ಪ್ರಶ್ನೆಗಳಿರುತ್ತೆ. ಒಂದೊಂದಕ್ಕೆ 2 ಅಂಕಗಳು ಇರುತ್ತೆ. ಒಟ್ಟಾರೆ 16 ಅಂಕ. ನೋಡಿ ಇಲ್ಲಿ ಪದ್ಯಗಳಿಗೆ, ಗದ್ಯಗಳಿಗೆ ಮತ್ತು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತಹ ಎಲ್ಲ 2 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಪ್ರಶ್ನೆ: ರಾವಣ ಈಗಲೇ ಸೀತೆಯನ್ನ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲವೇಕೆ? ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೋಡಿ ಉತ್ತರ: ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸ್ಬಿಟ್ರೆ ತನ್ನ ಪರಾಕ್ರಮವು, ಧೈರ್ಯವು, ಶೌರ್ಯವು ಹಾಗೆ ನನ್ನ ಖ್ಯಾತಿಯೂ ಕೂಡ ನಾಶವಾಗ್ಬಿಡ್ತತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಭಾವಿಸಿ ರಾವಣನು ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸಲು ಅಂತ ಬಯಸಲಿಲ್ಲ. ಉಳಿದ 4 ಪಾಂಡವರು ಭಿನ್ನ ಸ್ವಭಾವಗಳ ಬಗೆಗೆ ದ್ರೌಪದಿಯ ಅಭಿಪ್ರಾಯವೇನು ಅಂತ ಕೇಳಿದರೆ ಉತ್ತರ: ಧರ್ಮರಾಯನೆಂದೇ ಎನಿಸಿದಂತಹ ಯುಧಿಷ್ಠಿರನು ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗರ ಆತನಿಗೆ ಬಡ್ಬಿಟ್ಟಿದೆ. ಹಾಗೆ ಪಾರ್ಥನು ಅಂದರೆ ಅರ್ಜುನನು ಮಮತೆಯನ್ನು ತೋರಿದರೂ ಅಣ್ಣನ ಆಜ್ಞೆಯ ಭ್ರಮೆಯಲ್ಲಿ ಇರುವಂತಹವನು. ಇನ್ನು ನಕುಲ ಸಹದೇವರನ್ನು ಹೇಳೋದಾದರೆ ಆ ಕೀಚಕನನ್ನು ಕೊಲ್ಲಲು ಕೂಡ ಆತ ಅಸಮರ್ಥನಾದಂತಹವರು. ಈ 4 ಕೀಚಕನಿಂದ ರಕ್ಷಿಸಲಾರರು ಎಂಬುದೇ ದ್ರೌಪದಿಯ ಒಂದು ಅಭಿಪ್ರಾಯವಾಗಿತ್ತು. ಹಾಗೆ ಮುಂದಿನದು ಹಡೆದ ತಂದೆ ತಾಯಿಯ ಮಹತ್ವವನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಉಂಗುರ ಉಡ್ದಾರ ಮುರಿದ್ರೆ ಮತ್ತೆ ಮಾಡಿಸ್ಬಹುದು, ಆದರೆ ಮಡದಿ ಸತ್ತರೆ ತರಬಹುದು, ಆದರೆ ಹಡೆದಂತಹ ತಂದೆ ತಾಯಿ ಸಿಗಲು ಸಾಧ್ಯವಿಲ್ಲ ಎಂಬುದಾಗಿ ಜನಪದ ಸಾಹಿತ್ಯವು ಹಡೆದ ತಂದೆ ತಾಯಿಯರ ಮಹತ್ವವನ್ನು ಕೊಂಡಾಡಿರುವಂತಹದ್ದನ್ನು ನೋಡಬಹುದು. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ ಅಂತ ಕೇಳಿದರೆ ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯನ್ನು ತೋರುವಂತಹ ದೈವಿ ಸಾಮ್ರಾಜ್ಯ ಬಂದೇ ಬರ್ತದೆ ಎಂಬ ಸಂದೇಶವನ್ನು ನೀಡುವಂತಹ ರೀತಿಯಲ್ಲಿ ಜೀಸಸ್ ಶಿಲುಬೆಯನ್ನು ಏರಿದ್ದಾನೆ. ಮುಂದಿನದು ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳನ್ನು ನಿರಂತರವಾಗಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. 21ನೆಯ ಪ್ರಶ್ನೆ: ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತು ಅಂತಂದರೆ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವಂತಹ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಕೂಡ ಅವನಿಗೆ ತನ್ನ ನೋವಿನ ಮುಂದೆ ಗೌಣವಾಗಿ ತೊಡಗ್ತದೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರುತ್ತದೆ ಅನ್ನುವಂಥದ್ದು ಕನ್ನಡವನ್ನು ಕಟ್ಟುವ ಕೆಲಸ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಪ್ರತಿಯೊಂದು ರಾಜ್ಯ ಹಾಗೂ ಕೇಂದ್ರ ಕಚೇರಿ ಹಾಗೂ ಸಂಸ್ಥೆಗಳಲ್ಲಿ ಫಲಕಗಳು ಹಾಗೂ ಸೂಚನೆಗಳು ಕರ್ನಾಟಕದ ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿಗಳಲ್ಲಿ ಇರಬೇಕು. ಶಾಲೆಗಳಲ್ಲಿ ಇದು ಆಚರಣೆಯಲ್ಲಿರಬೇಕು. ಆಗ ಮಾತ್ರ ತ್ರಿಭಾಷಾ ಸೂತ್ರ ಬಳಕೆಯಾಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನದು ವಿ.ಜಿ. ಸುಂದರಂ ಸಿಕಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದಂತಹ ಹೆಮ್ಮೆಯ ಮಾತುಗಳು ಯಾವುವು ಅಂತ ಇದೆ. ಉತ್ತರ: ವಿ.ಜಿ. ಸುಂದರಂರವರು ಸಿಕಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದಂತಹ ಹೆಮ್ಮೆಯ ಮಾತುಗಳೆಂದರೆ ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಿಷ್ಟು ವಿವರವನ್ನು ಕೇಳ್ತಾಳೆ. ನಾನು ಮಾಹಿತಿ ನೀಡಿದ್ದೆ, ನೋಡಿ ಎಂತಹ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂತ ಹೇಳ್ಬಿಟ್ಟು ವಿ.ಜಿ. ಸುಂದರಂರವರು ಎ.ಪಿ.ಜೆ. ಅಬ್ದುಲ್ ಕಲಾಂರವರಿಗೆ ಮೇಲಿನ ಮಾತುಗಳನ್ನು ಹೆಮ್ಮೆಯಿಂದ ಹೇಳಿರುವಂಥದ್ದನ್ನು ನೋಡಬಹುದು. ಹಳ್ಳಿಯ ಚಹಾದ ಅಂಗಡಿ ಅಂದರೆ ಹೇಗಿರ್ತದೆ ಅಂತ ಕೇಳಿದರೆ ಹಳ್ಳಿಯ ಚಹಾದಿ ಅಂಗಡಿ ಅಂದರೆ ಇಳ್ಕಲ್ ಸೀರೆ ಉಟ್ಟು ಗೂಳೆದ್ ಗುಡ್ಡದ ಕುಬ್ಸ ತೊಟ್ಟ ಹೆಣ್ಣಿನಂತೆ ನೋಡಲು ಅಂದವಾಗಿರದಿದ್ರೂ ಸ್ವರ್ಗ ಸುಖ ಕೊಡಬಲ್ಲದು. ಅಲ್ಲಿ 3 ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪ್ಪಲ ತೀರಿಸಿಕೊಳ್ಳುವ ಕೇಂದ್ರ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ದುರ್ಗಪ್ಪ ಏಕೆ ಬಂದಿರಬಹುದು ಅಂತ ಹೇಳ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಅವರು ಸೂಚಿಸಿದ್ದಾರೆ ಅಂತ. ಉತ್ತರ: ದುರ್ಗಪ್ಪನು ಏನೋ ಕೇಳಲು ಅಂದರೆ ಚಂದ ವಸೂಲಿಗೋ ಇಲ್ಲವೇ ಕಾಫಿ ಬೀಜವನ್ನೋ ಅಥವಾ ಏಲಕ್ಕಿಯನ್ನೋ ಕೇಳಲೆಂದು ಇಲ್ಲ ಇನಾಮು ಕೇಳಲೆಂದು ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ನಾಗರಾಜ ದುರ್ಗಪ್ಪನ ಮೇಲೆ ಏನಂತ ರೇಗಿದ್ರು ಅಂತಂದರೆ ಕೃಷ್ಣೇಗೌಡನ ಆನೆ
ಮರ ಮುರಿದು ಬೀಳಿಸಿತ್ತು ಅಂತ ಹೇಳಿಕೆ ಬರ್ಕೊಂಡು ಅದನ್ನು ಎಳ್ಕೊಂಡು ಬಂದು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಾಗಿದ್ರೆ ಮಾತ್ರ ನಾನು ಆ್ಯಕ್ಷನ್ ತಗೊಳ್ಳೋದು ಎಂದು ನಾಗರಾಜ ದುರ್ಗಪ್ಪನ ಮೇಲೆ ರೇಗ್ತಾನೆ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು. ಉತ್ತರ: ಪುಟ್ಟಯ್ಯ ನಿರೂಪಕರಿಗೆ ಹುಚ್ಚು ನಾಯಿಗಳು ತಲೆ ಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ತವೆ. ಆಸ್ಪತ್ರೆ ತೊಗೊಂಡು ಬಂದದ್ದನ್ನು ನೋಡಿದೆನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ ಕೃಷ್ಣನ ಸಾವಿಗೆ ಆನೆ ಕಾರಣವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅಂತಂದರೆ, ಲಾರಿಯಲ್ಲಿ ಬರ್ತಾ ಇದ್ದಂತಹ ಕಳ್ಳ ಮಾಲನ್ನು ಶಿವೇಗೌಡರ ಸಾಮಿಲ್ನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುಧ ಆ ರಾತ್ರಿ ಸಾಮಿಲ್ನಲ್ಲೇ ಕಾಯ್ತಾ ಇದ್ದ. ಆದರೆ ಈ ವಿಷಯ ಹೇಳಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣ ಅಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳುವಂತೆ ಇರಲಿಲ್ಲ, ಏಕೆಂದರೆ ಅದೆಲ್ಲ ಕಳ್ಳ ವ್ಯವಹಾರ ಆಗಿತ್ತು. ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಕೆಳಗಿನ ಸೂಚನೆಗಳಿಗೆ ಅನುಗುಣವಾಗಿ ಸ್ಪಷ್ಟವಾಗಿ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ, ಅಂದರೆ ಇದು 3 ಅಂಕದ ಪ್ರಶ್ನೆಗಳು. ಇಲ್ಲಿ ಒಟ್ಟಾರೆ 4 ಸಂದರ್ಭದ ವಾಕ್ಯಗಳಿಗೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ಒಂದೊಂದು ಸಂದರ್ಭದ ವಾಕ್ಯಗಳಿಗೆ ಸಂದರ್ಭವನ್ನು ವಿವರಿಸಿ ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ 3 ಅಂಕಗಳು ಇರುತ್ತೆ. ಒಟ್ಟಾರೆ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಒಟ್ಟಾರೆ 12 ಅಂಕಗಳು. ಇದು ಗದ್ಯ, ಪದ್ಯ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅನ್ನುವಂಥದ್ದು. ಪ್ರಸ್ತುತ ವಾಕ್ಯವನ್ನು ಪುರಂದರದಾಸರ ಜಾಲಿಯ ಮರದಂತೆ ಅನ್ನುವಂತಹ ಒಂದು ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ದಾಸರು ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸ್ತಾ ಈ ಕೀರ್ತನೆಯನ್ನು ರಚಿಸ್ತಾರೆ. ದುರ್ಜನರಿಂದ ಒಂದಿಷ್ಟು ಉಪಕಾರ ಲಭ್ಯವಾಗದಿಲ್ಲದಿದ್ರೂ ಕೂಡ ಅವ್ರ ಮಾತು ಕತೆ ಎಲ್ಲವೂ ವಯಾರದಿಂದ ಭಿನ್ನಾಣದಿಂದ ಕೂಡಿರ್ತದೆ. ಮಾತಿನಲ್ಲಿಯೇ ಹೊಟ್ಟೆ ತುಂಬಿಸುವ ಜನ ಇವರು ಅಂತ ಹೇಳಿದ್ದಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ತಳುಕಿನ ಮಾತಿನಿಂದಲೇ ಎಲ್ಲರನ್ನೂ ಮೋಸಗೊಳಿಸ್ತಾ ಇರುವುದೇ ಇವರ ಗುಣವಾಗಿದೆ ಅಂತ ಹೇಳ್ಬಿಟ್ಟು ದಾಸರು ಹೇಳಿದ್ದಾರೆ. ಮರಣ ಬಂದೀತು ಕ್ಷಣವು ಉರುಳಿ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ, ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ದ ರಾ ಬೇಂದ್ರೆಯವರ ಮುಕ್ತಕಂಠ ಸಂಕಲನದ ಬೆಳಗು ಜಾವ ಎಂಬ ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಜೀವನದ ಬೆಳಗು ಜಾವದ ಯೌವನ ಕಾಲ ಜಾರಿದರೆ ಮತ್ತೆ ಸಿಗದೆಂದು ಎಚ್ಚರಿಕೆಯನ್ನು ಕವಿ ನೀಡ್ತಾ ಈ ಮಾತನ್ನು ಹೇಳ್ತಾರೆ. ಬೆಳಗು ಜಾವದ ಸೌಂದರ್ಯವನ್ನು ಸವಿಯಲು ಬೇಗನೆ ಎಚ್ಚರಗೊಳ್ಳಬೇಕು. ಹಾಗೆಯೇ ಜೀವನದ ಯೌವನ ಕಾಲವನ್ನು ಉಪಯೋಗಿಸ್ಕೊಳ್ಬೇಕು. ಬೇಗನೆ ಜೀವನದ ವ್ಯಾಪಾರವನ್ನು ತೆರೀಬೇಕು. ತಡ ಮಾಡಿದರೆ ಮುಪ್ಪು ಅಡಿರಿ ಸಾವು ಬಂದೇ ಬಿಡ್ತದೆ. ಏಕೆಂದರೆ ಜೀವನ ಎಂಬಂತಹ ಒಂದು ನದಿಗೆ ರಭಸ ಹಾಗೂ ಸುಳಿಗಳಿವೆ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ, ಜೀವನದ ಸೆಳವಿನಲ್ಲಿ ಬರುವಂತಹ ಮರಣಕ್ಕೆ ಸಿಕ್ಕಿಕೊಳ್ಳುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಮುಂದಿನದು, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನೆ ಗಟ್ಟಿ ಪಾದಕ್ಕೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ, ಶ್ರೀಮತಿ ಲಲಿತಾ ಸಿದ್ದಬಸಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಕವಿತೆಯ ವಾಕ್ಯ ಇದು. ಮುದುಕಿಯು ತನ್ನೊಳಗೆ ದೇವರಿಗೆ ಸಲ್ಲಿಸಿರುವಂತಹ ಪ್ರಾರ್ಥನೆ ಇದಾಗಿದೆ. ಸಂದರ್ಭ, ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು ಮೊಮ್ಮಗಳ ಸ್ಕೂಟಿ ಹೊರಟ ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಎಂದರೆ ಸೊಸೆ. ಅವಳಿಗೂ ಹೊರಗಡೆಯ ಕೆಲಸ ಸಮ್ಮಿಲಿಸಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಬಹುದು. ಇದಕ್ಕೆ ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚು ಇದ್ದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ ಒಂದು ಹೂ ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಪ್ರಾರ್ಥನೆಯು ಇಲ್ಲಿ ಸ್ವಾರಸ್ಯಕರವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು, ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ, ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನೂ ತಪ್ಪು ತಿಳಿಯಬೇಡ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಪ್ರಸ್ತುತ ವಾಕ್ಯವನ್ನು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದಂತಹ ಪಿ ಲಂಕೇಶ್ ರವರ ಮುಟ್ಟಿಸಿಕೊಂಡವನು ಕಥೆಯಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭವನ್ನು ನೋಡೋದಾದರೆ ಬಸಲಿಂಗನ ಎಡಗಣ್ಣ ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗ್ತಿದ್ದಂತೆ ಬಲಗಣ್ಣ ಕಾಣಿಸ್ಕೊಂತು. ತನ್ನ ಜಾತಿಯ ರಾಜಕಾರಣಿ ರುದ್ರಪ್ಪನ ಜೊತೆ ಹಲವು ಡಾಕ್ಟ್ರಲ್ಲಿಗೆ ಅಲೆದ. ಕೊನೆಗೆ ತನ್ನ ಉಡಾಫೆ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ನೋಡ್ದ. ಅವರು ಬಸಲಿಂಗನಲ್ಲಾಗಿದ್ದ ಬದಲಾವಣೆಯನ್ನು ಗಮನಿಸಿ, ನೋವಿನಿಂದ ನೀನು ಈ ಸಲ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ ಅಂತ ಹೇಳ್ತಾರೆ. ಸ್ವಾರಸ್ಯವನ್ನು ನೋಡಿದರೆ ತನ್ನ ಮುಟ್ಟುವಿಕೆ ತಾನು ಊಹಿಸದಿರುವುದನ್ನು ಮಾಡಿದ್ದರಿಂದ ತಿಮ್ಮಪ್ಪ ಅನಿವಾರ್ಯವಾಗಿ ಈ ಮಾತನ್ನು ಹೇಳಿರುವಂತಹದ್ದನ್ನು ನೋಡಬಹುದು. ಮುಂದಿನದು ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಈ ಒಂದು ಆಯ್ಕೆಯನ್ನು ನೋಡೋದಾದರೆ ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಲೇಖನದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವಾಗಿದ್ದಂತಹ ವಾಲ್ಪರೈ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಾರಣದಿಂದ ಆರ್ಥಿಕವಾಗಿ ಕುಸಿತದೆ. ಇದಕ್ಕೆ ಮುಖ್ಯ ಕಾರಣ ವಿಶ್ವ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಇಳಿಮುಖವಾಗಿದ್ದು. ಈ ಸಂದರ್ಭದಲ್ಲಿ ತೋಟದ ಮಾಲೀಕರು ಬದುಕುಳಿಯಲು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು ಜನರ ಬದಲಿಗೆ ಯಂತ್ರಗಳನ್ನು ಬಳಸಲಾರಂಭಿಸ್ತಾರೆ. ನಿರುದ್ಯೋಗಿಗಳಾದಂತಹ ಕಾರ್ಮಿಕರು ಪ್ರತಿಭಟನೆಗೆ ತೊಡಗಿ ಕೆಂಪು ಬಾವುಟವನ್ನು ಹಿಡ್ಕೊಂಡು ಹೋರಾಟದಲ್ಲಿ ತೊಡಗಿದ್ರು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಅವರ ಬದುಕು ಹಸನಾಗುವಂತಹ ಭರವಸೆಗಳಿರಲಿಲ್ಲ ಎಂಬುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಈ ಲೇಖಕರು ಈ ಮೇಲಿನ ಮಾತನ್ನು ಹೇಳಿರುವಂಥದ್ದನ್ನು ನೋಡಬಹುದು. ಸ್ವಾರಸ್ಯವನ್ನು ನೋಡೋದಾದರೆ ಅಭಿವೃದ್ಧಿಯ ಹೆಸರಿನ ವ್ಯತಿರಿಕ್ತ ಪರಿಣಾಮಗಳನ್ನು ನಾವಿಲ್ಲಿ ಕಾಣಬಹುದು. ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದಂತಹ ವಾಲ್ಪರೈನ ಇಂದಿನ ದುರಂತದ ಸ್ಥಿತಿಯನ್ನು ನಾವು ಕಾಣಬಹುದಾಗಿದೆ. ಸೀತಾಪಹರಣ ಕಥನದೋಳ್ ಬಯಕೆಯಂತೆ ಅನ್ನುವಂಥದ್ದು ಮುದ್ದನೂರು ರಚಿಸಿರುವಂತಹ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳುಗಣ್ಣದ ಬೆಳ್ಳುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಮನೋರಮೆಯು ನಲ್ಗತೆಯೊಂದನ್ನು ಹೇಳಬೇಕು ಅಂತ ಕೇಳಿದಾಗ ಮುದ್ದಣನು ಯಾವ ಕತೆ ಹೇಳಲಿ? ಭೋಜ ಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ 3 ಪ್ರಬಂಧ ಚರಿತ್ರೆಯೇ ಎದುರು ಮನೋರಮೆ ಆ ಯಾವ ಕಥೆಯೂ ಬೇಡ, ನವಾಬ್ಸರ ರಸಭರಿತವಾದಂತಹ ರಾಮಾಯಣದ ಕತೆ ಹೇಳೆಂದು. ಆಗ ಮುದ್ದಣನು ನಿನಗೆ ಸೀತಾ ಸ್ವಯಂವರದ ಕತೆ ಹೇಳಿ ಎಂದಾಗ ಮನೋರಮೆಯು ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಅಂತ ಹೇಳ್ತಾಳೆ. ಆಗ ಮುದ್ದಣನು ಹಾಗಾದರೆ ನಿನಗೆ ಸೀತಾಪಹರಣ ಕಥೆಯನ್ನು ಕೇಳುವ ಬಯಕೆ ಮೂಡಿದೆಯೇ ಎಂದು ಪ್ರಶ್ನಿಸಿದನು. ಮನೋರಮೆಯು ಅದನ್ನು ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದ ಕಥೆಯನ್ನು ಹೇಳಬೇಕು ಅಂತ ಕೇಳುವಂತಹ ಸಂದರ್ಭ ಇದಾಗಿದೆ. ಸ್ವಾರಸ್ಯ, ಮನೋರಮೆ ಕತೆ ಹೇಳಲು ಕೇಳಿದಾಗ ಮುದ್ದಣ್ಣ ಯಾವ ರೀತಿಯ ಕತೆ ಹೇಳಬೇಕು ಅಂತ ಕೇಳಿದಾಗ ಮನೋರಮೆ ಸೀತಾಪಹರಣದ ಕತೆ ಎಲ್ಲದಕ್ಕೂ ವಿಶೇಷ ಶ್ರೇಷ್ಠವಾದದ್ದು, ಅದನ್ನು ಹೇಳು ಅಂತ ಹೇಳ್ಬಿಟ್ಟು ಕೇಳುವಂತಹ ಒಂದು ಸಂದರ್ಭ ಇಲ್ಲಿಯ ಒಂದು ಸ್ವಾರಸ್ಯವಾಗಿರುವಂಥದ್ದನ್ನು ಇದೆ. ಯಾವುದಾದರೂ ಒಂದು ವಾಕ್ಯಕ್ಕೆ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವುದು. ನೋಡಿ, ಆನೆ ಸೊಕ್ಕೋದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನುವಂಥದ್ದು ಈ ಒಂದು ಪ್ರಸ್ತುತ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಅಂತಲೇ ಅನಿಸಿರುವಂತಹ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬಂತಹ ಒಂದು ನೀಳ್ಗತೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಚಾರ್ಮುಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಲಾರಿ ದಾರಿಗೆ ಮರ ಸಾಗಿಸಲು ತನಗೆ ಕಾಂಟ್ರಾಕ್ಟರ್ ಕೊಡಿ ಅಂತ ಹೇಳ್ಬಿಟ್ಟು ಕೃಷ್ಣೇಗೌಡ ಕೇಳ್ತಾನೆ. ದೂರದ ಗೂಳೂರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದದ್ದು ಆಗಲೇ ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದಂತಹ ಅವನು ಆನೆಯನ್ನು ತಂದಾಗ ಇವನ ಕತೆ ಮುಗೀತು ಅಂತ ಜನ ತೀರ್ಮಾನಿಸಿದ್ದನ್ನು ಲೇಖಕರು ಇಲ್ಲಿ ವಿವರಿಸ್ತಾರೆ. ಸ್ವಾರಸ್ಯ, ಮನೆ ಮಠ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತಹ ಕ್ಷಿಪ್ರ ಮಾರ್ಗ ಇದು ಅಂತ ಹೇಳ್ಬಿಟ್ಟು ವಿವರಿಸಿದ್ದಾರೆ. ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಆನೆಯನ್ನು ಶೂಟ್ ಮಾಡಬಹುದು ಎಂದು ರೇಂಜರ್ ನಾಗರಾಜನಿಗೆ ಪುರಸಭೆಯ ಮೀಟಿಂಗ್ನಲ್ಲಿ ಹೇಳಿದ್ರು. ಆ ರಾತ್ರಿ ಕೃಷ್ಣೇಗೌಡ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಬಳ್ಳೆ ಆಯಕಟ್ಟಿನ ಗುಂಡಿಯಲ್ಲಿ
ಹುಚ್ಚ ಒಬ್ಬನೇ ಕೋವಿ ಹಿಡಿದು ಕುಳಿತಿದ್ದ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯಿತು. ಬೆಚ್ಚಿ ಬಿದ್ದ ನಾಗರಾಜ ಕೋವಿ ಎತ್ತಿ ನೋಡ್ತಿದ್ದ. ಹಾಗೆ ನಸು ನಗ್ತಾ ರಾಮಪ್ಪ ಕೋವಿ ಹಿಡಿದು ಓಡಿ ಬಂದವನೇ ಮೇಲಿನಂತ ಹೇಳಿದ್ದ. ಸ್ವಾರಸ್ಯ, ರಾಮಪ್ಪನಿಗಾದಂತಹ ಗಾಬರಿ ಇಲ್ಲ ವ್ಯಕ್ತವಾಗಿರುವಂತಹದ್ದನ್ನು ಕಾಣಬಹುದು. ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಇದು 5-6 ವಾಕ್ಯದ ಪ್ರಶ್ನೋತ್ತರಗಳು. ಇಲ್ಲಿ ಒಟ್ಟಾರೆ ಗದ್ಯ, ಪದ್ಯ ಮತ್ತು ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ 4 ಪ್ರಶ್ನೆಗಳಿರುತ್ತೆ. 4 ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ 4 ಅಂಕ, ಒಟ್ಟಾರೆ 16 ಅಂಕಗಳು. ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಶಿವಪಥವನ್ನು ಮರೆಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅನ್ನುವಂಥದ್ದು ಉತ್ತರ. ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣನವರು ಹಲವಾರು ಉದಾಹರಣೆಗಳಿಂದ ವಿವರಿಸ್ತಾರೆ. ಬೇಕಾದಷ್ಟು ಹಣ ಐಶ್ವರ್ಯ ಇದ್ದರೂ ಅದನ್ನು ಅನುಭವಿಸಲು ಆರೋಗ್ಯ ಆಯಸ್ಸು ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಅಂತೆಯೇ ಹೇಡಿಯ ಅಥವಾ ಅಂಜುಬುರುಕನ ಕೈಲಿ ಚಂದ್ರಾಯುಧ ಕೊಟ್ಟರೂ ಕೂಡ ಅದನ್ನು ಆತ ಉಪಯೋಗಿಸಲಾಗದಿದ್ದಲ್ಲಿ ಅದು ವ್ಯರ್ಥ. ಕಣ್ಣೇ ಕಾಣದ ಕುರುಡನ ಕೈಗೆ ತನ್ನನ್ನು ತಾನು ನೋಡಿಕೊಳ್ಳಲು ಕನ್ನಡಿ ಕೊಟ್ಟರೆ ಅದರಿಂದ ಅವನಿಗೇನೂ ಉಪಯೋಗವಾಗದು. ಅಂತೆಯೇ ಬೆಲೆ ಬಾಳುವಂತಹ ರತ್ನವನ್ನು ಮಂಗನ ಕೈಗೆ ಕೊಟ್ಟರೆ ಆ ರತ್ನದ ಬೆಲೆ ಮಂಗ ಹೇಗೆ ತಾನೇ ಬಲ್ಲದೋ ಅಂತೆಯೇ ಶರಣನಾದವನಿಗೆ ಲಿಂಗ ಪೂಜೆ ಶಿವಪಥದ ಅರಿವು ಇಲ್ಲದೇ ಇದ್ದರೆ ಆ ಪೂಜೆಯು ನಿರರ್ಥಕ ಎಂಬುದಾಗಿ ಬಸವಣ್ಣನವರು ತಿಳಿಸ್ತಾರೆ. ದ್ರೌಪದಿ ಅವಮಾನಕ್ಕೊಳಗಾದಂತಹ ಪ್ರಸಂಗವನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಕಾವ್ಯ ಭಾಗದಲ್ಲಿ ದ್ರೌಪದಿಯು ತನಗಾದ 3 ಅವಮಾನದ ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸಿರುವಂತಹದ್ದನ್ನು ಗಮನಿಸಬಹುದು. ಅವುಗಳಲ್ಲಿ ಮೊದಲನೆಯದು, ಜೂಜಿನಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳದಂತಹ ದ್ರೌಪದಿಯನ್ನು ದುರ್ಯೋಧನ ತುಂಬಿದ ಸಭೆಗೆ ಎಳೆತರಿಸಿ ದುಶ್ಯಾಸನನಿಂದ ವಸ್ತ್ರಾಪಹರಣ ಮಾಡಿಸಿರ್ತಾನೆ. ದುಶ್ಯಾಸನನು ತಾಯಿ ಸಮಾನಳಾದಂತಹ ಅತ್ತಿಗೆಯಾದ ದ್ರೌಪದಿಯ ಮುಂದೆಲೆಯನ್ನು ಹಿಡಿದೆಳೆದು ತಂದು ಅವಮಾನಿಸಿರ್ತಾನೆ. ಎರಡನೆಯದು, ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಗಂಡನಾದಂತಹ ಜಯದ್ರಥ ಅಥವಾ ಸೈಂಧವನು ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸ್ತಾನೆ. ಮೂರನೆಯದು, ಕೀಚಕನು ರಾಜಸಭೆಯಲ್ಲಿಯೇ ದ್ರೌಪದಿಯನ್ನು ಅವಳ ಗಂಡಂದಿರೆದರೆ ಎಡೆಗಾಲಿನಿಂದ ಒದ್ದು ಬೀಳಿಸಿ ಅವಮಾನಿಸಿರ್ತಾನೆ. ಈ 3 ಅವಮಾನಗಳು ದ್ರೌಪದಿಯ ಸಂಕಟ, ನೋವು, ದುಃಖಗಳಿಗೆ ಕಾರಣಗಳಾಗಿವೆ. ಮುಂದಿನದು, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ಅನ್ನುವಂಥದ್ದು ಉತ್ತರ. ನಗರ ಜೀವನವು ಅಂದರೆ ಮುಂಬೈ ಜಾತಕದಲ್ಲಿ ಬರುವಂತಹದ್ದು. ನಗರ ಜೀವನವು ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅತಂತ್ರವಾದಂತಹ ಮರುಕ ಹುಟ್ಟಿಸುವ ಯಾಂತ್ರಿಕ ಬದುಕಾಗಿದೆ. ಮಗು ಹುಟ್ಟುವುದೇ ಆಸ್ಪತ್ರೆಯಲ್ಲಿ, ಕೃತಕ ಹಾಗೂ ಸತ್ವವಿಲ್ಲದ ಆಹಾರ, ಕಲುಷಿತ ವಾತಾವರಣ, ನಿರಾಳವಾಗಿ ಎಲ್ಲಿಯೂ ಓಡಾಡುವಂತಿಲ್ಲ, ಬದುಕು ಕಟ್ಟಿಕೊಳ್ಳಲು ಎಲ್ಲಿಯೂ ನಿಲ್ಲದೆ ಓಡುತ್ತಿರಬೇಕು. ಅವರಿವರನ್ನು ತಳ್ಳಿಯಾದರೂ ಒಂದು ಜಾಗ ಗೊತ್ತುಪಡಿಸಿಕೊಳ್ಬೇಕು. ಇರುವ ಅಂಗೈಯಗಲದ ಮನೆಯಲ್ಲಿಯೇ ಪ್ರಪಂಚವನ್ನು ಕಾಣಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳಲ್ಲಿ ಮಮತೆ ವಾತ್ಸಲ್ಯಗಳನ್ನು ವ್ಯಕ್ತಪಡಿಸಲು ಕೂಡ ಸಮಯವಿಲ್ಲ. ಅದೇ 4 ಗೋಡೆಗಳ ಶಾಲೆಗಳಲ್ಲಿ ಕಲಿಯುವುದೇ ವಿದ್ಯೆ. ಜಾಹೀರಾತು, ರೇಡಿಯೋಗಳು ನೀಡುವಂತಹ ವಿವರಗಳೇ ಜ್ಞಾನದ ರಹದಾರಿಗಳು. ಬದುಕೆಂಬ ಚದುರಂಗದಾಟದಲ್ಲಿ ಯಾರದೋ ಕೈಗೊಂಬೆಗಳಾಗಿ ದುಡಿಯುವುದು. ಮುಂಜಾನೆ ಏಳುತ್ತಲೇ ಬಟ್ಟೆ ಧರಿಸಲು ಪುರುಸೊತ್ತಿಲ್ಲದೆ ಬಸ್ಸನ್ನು ರೈಲನ್ನು ಹಿಡಿದು ಸಂಜೆಯವರೆಗೆ ದುಡಿದು ದಣಿದು ಎಷ್ಟೋ ರಾತ್ರಿಯಲ್ಲಿ ಮನೆಗೆ ಬಂದು ತಂಗಳನ್ನು ತಿಂದು ಬಿದ್ದುಕೊಳ್ಳುವಂತಹದ್ದು. ಬಾಡಿಗೆ ಮನೆಯ ನೆರಳಿನಲ್ಲೇ ನರಳುತ್ತಾ ಬದುಕುವಂಥದ್ದು. ಹೀಗೆ ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಚಿತ್ರಣಗೊಂಡಿರುವಂತಹದ್ದನ್ನು ನೋಡಬಹುದು. ಮುಂದಿನದು, ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ನೀಡಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಸಮಧಿಕಾರರ್ ಜಗನ್ಮಯದೊಳಿನ್ ನನಗನ್ನೊಳಿದಿರ್ಚು ಒನ್ನರಾರ್ ಸಮರದೋಳೆಂದು ತನ್ನ ಭುಜದಂಡಮನೀಕ್ಷಿಸಿ ಜಾನಕೀ ಮುಖ ಬ್ಲಮನವಲೋಕಿಸಲ್ ಕರಮೆ ಕಾತರನಾಗಿ ಪ್ರಮದ ವನಕ್ಕೆ ಬಂದರ್ ಲಂಬುಗಳಿಲ್ಲದ ಕಾಮನೆಂಬಿನಂ ಅನ್ನುವಂಥದ್ದು. ಇಲ್ಲಿ ಸ್ವರ್ಗ, ಮೃತ್ಯು, ಪಾತಾಳವೆಂಬ 3 ಲೋಕವನ್ನು ಜಯಿಸಬಲ್ಲವರು ಯಾರು ಅಂತ ಕೇಳಿದ್ದಾರೆ. ಉತ್ತರ, ರಾವಣ. ಈ ಮೇಲಿನ ಪದ್ಯ ಭಾಗವನ್ನು ನಾಗಚಂದ್ರ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಪಂಪ ರಾಮಾಯಣದಿಂದ. ಹಾಗೆ ಮುಂದಿನದು, ಈ ಮೇಲಿನ ಪದ್ಯದ
ಸಾರಾಂಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸ್ಪಷ್ಟಪಡಿಸಿ ಅಂತ ಕೇಳಿದರೆ ಉತ್ತರ: ಮೂರು ಲೋಕದಲ್ಲಿ ನನಗೆ ಇನ್ನೂ ಸರಿಸಾಟಿ ಯಾರು, ಯುದ್ಧದಲ್ಲಿ ನನ್ನ ಎದುರಿಸುವಂತಹವರು ಯಾರು ಎಂದು ತನ್ನ ನೀಳವಾದ ಬಾಹುಗಳನ್ನು ನೋಡಿಕೊಂಡು ಸೀತೆಯ ತಾವರೆಯಂತಹ ಮುಖವನ್ನು ಕಾಣಲು ಕಾತರನಾಗಿ ಹಂಬಲಿಸಿ ಕೇಚರರ ಅಧಿಪತಿಯಾದ ರಾವಣನು ಸೀತೆಯನ್ನು ಇರಿಸಿದಂತಹ ಪ್ರಮದವನಕ್ಕೆ ಪುಷ್ಪ ಬಾಣಗಳಿಲ್ಲದ ಮನ್ಮಥನೋ ಎಂಬಂತೆ ಅಲ್ಲಿಗೆ ಬರ್ತಾನೆ. ಮುಂದಿನದು: ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಮೊದಲಿಗೆ ತಮ್ಮ ಸ್ವಾನುಭವ ಹಾಗೂ ಗೆಳತಿ ಸೀತಾಳ ಉದಾಹರಣೆಗಳಿಂದ ವಿವರಿಸುವಂತಹ ಲೇಖಕಿಯು ನಂತರ ಪ್ಲೇವಿಯಾ ಮತ್ತು ನಿಶಾ ಶರ್ಮಾ ಅವರ ಬದುಕನ್ನು ಉದಾಹರಿಸ್ತಾರೆ. ಪ್ಲೇವಿಯಾ ಕೌಟುಂಬಿಕ ಹಿಂಸೆಯ ಕ್ರೌರ್ಯದಿಂದ ಹೊರಬರುವಂತಹ ಸರಿಯಾದಂತಹ ಆಯ್ಕೆ ಮಾಡಿ ತಮ್ಮ ಬದುಕನ್ನು ರೂಪಿಸಿಕೊಂಡರು. 40 ವರ್ಷ ವಯಸ್ಸಿನಲ್ಲೇ SLCವರೆಗಿದ್ದಂತಹ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಲಾ ಓದಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿ ಅಂತ ಅನ್ನಿಸ್ಕೊಳ್ತಾರೆ. ತಮ್ಮ 3 ಮಕ್ಕಳ ಬದುಕನ್ನು ಹಸನಾಗಿಸಿದರು. ಇದೇ ರೀತಿ ವರದಕ್ಷಿಣೆಯ ದುರಾಸೆಗೆ ಬಲಿಯಾದಂತಹ ವರನನ್ನು ಹಸೆಮಣೆ ಏರುವ ಸಂದರ್ಭದಲ್ಲಿ ನಿರಾಕರಿಸಿದಂತಹ ನಿಶಾ ಶರ್ಮಾ ಅವರು ಬದುಕಿನ ಆಯ್ಕೆಯ ದಿಟ್ಟತನವನ್ನು ತೋರಿದರು. ಈ ಎಲ್ಲ ಉದಾಹರಣೆಗಳ ಮೂಲಕ ಲೇಖಕಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಅಂತ ಹೇಳ್ಬಿಟ್ಟು ನಿರೂಪಿಸ್ತಾರೆ. ಮುಂದಿನದು: ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು, ವಿಶ್ಲೇಷಿಸಿ ಅಂತ ಕೇಳಿದರೆ ಉತ್ತರ: ಲೋಟದ ಚಂದವನ್ನು ಚೆನ್ನಮ್ಮ ಮತ್ತೆ ಮತ್ತೆ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆಯತೊಡಗುತ್ತವೆ. ತನ್ನ ಬೆವರಿನ ಬೆಲೆಯನ್ನು ಕಳೆದಂತಹ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದಂತಹ ಲೋಟ ಬೆಳ್ಳಿಯದಾದರೇನಂತೆ. ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂಸಿನದು ಎನ್ನಿಸ್ತದೆ. ಇದರಿಂದ ತನ್ನ ಕುಟುಂಬ ಇದುವರೆಗೆ ಉಂಡಂತಹ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪಗಳೆಲ್ಲವೂ ಕೂಡ ಚಿನ್ನಮ್ಮನ ಚಿತ್ತದಿಂದ ದಿಗಿಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಂಡು ಒಂದರೆ ಕ್ಷಣ ಕೆರಳಿದಂತಾಗ್ತಾಳೆ. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸ್ತೋ ಆ ಕ್ಷಣ ತನ್ನ ಕುಟುಂಬದ ಮೇಲಿನ ಅಪವಾದ ನಿವಾರಿಸಿಕೊಳ್ಳುವಂಥ ಅವಕಾಶ ಬಂದಿರಬಹುದು. ಆ ಲೋಟವನ್ನು ದಣಿಗೊಪ್ಪಿಸಿದರೆ ಆರೋಪದಿಂದ ಮುಕ್ತವಾಗಬಹುದಿತ್ತು. ಆದರೆ ತಾನು ಮತ್ತು ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದಂತಹ ನೋವು, ಅವಮಾನ, ಪಟ್ಟ ಪಾಡು, ಪರಿತಾಪ ಹಾಗೂ ಪಡಿ ಇಲ್ಲದೆ ದುಡಿದ ಬೆವರಿನ ಬೆಲೆಯನ್ನು ಭರಿಸಲು ಧಣಿಗಳಿಂದ ಸಾಧ್ಯವೇ? ಧಣಿಗಳನ್ನು ನೇರವಾಗಿ ಎದುರಿಸಲಾಗದಂತಹ ಅಸಹಾಯಕತೆ, ಬಡತನ, ಅವಮಾನ ಎಲ್ಲವೂ ಕೂಡ ಆಕೆಯಲ್ಲಿ ಮುಡುಗಟ್ಟಿತ್ತು. ತನ್ನ ಕುಟುಂಬದ ಸ್ವಾಭಿಮಾನಕ್ಕೆ ಬಂದಂತಹ ಧಕ್ಕೆಗೆ ಪ್ರತಿರೋಧವಾಗಿ, ಪ್ರತಿಭಟನೆಯ ಪ್ರತೀಕವಾಗಿ ಅವರಿಗೆ ಧಣಿಗಳ ಬೆಳ್ಳಿ ಲೋಟ ಕಿಂಚಿತ್ತಾದರೂ ಅವಮಾನ, ಪಶ್ಚಾತ್ತಾಪ ಒದಗಬಹುದು ಅಂತ ಅಂದ್ಬಿಟ್ಟು ಧಣಿಗಳ ಎದುರಿಗೆ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಹೊಳೆಯ ಆಳ ಮಡುವಿನತ್ತ ತೂರಿ ಎಸೆದೇ ಬಿಡ್ತಾಳೆ. ಮುಂದಿನದು: ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡ್ತಾ ಇತ್ತು ಅನ್ನುವಂಥದ್ದು. ಉತ್ತರ: ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಅದು ಘಟ್ಟದ ಕೆಳಗಿದ್ದಂತಹ ಗೂಳೂರು ಮಠದ ಆನೆ. ಹಾಕಿದಂತಹ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲೇ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಇತರ ಕಾಡಾನೆಗಳ ಬಗ್ಗೆ ತಿಳುವಳಿಕೆನೇ ಇರಲಿಲ್ಲ. ಅದು ಮೂಡಿಗೆರೆಯ ಪೇಟೆಯಲ್ಲಿ ಯಾವ ಲಂಗು ಲಗಾಮೂ ಇಲ್ಲದೆ ದನ ಕರುಗಳ ರೀತಿ ತಿರುಗಾಡ್ಕೊಂಡಿರ್ತಾ ಇತ್ತು. ಶಾಲಾ ಮಕ್ಕಳು ಅದರ ಹತ್ರ ಹೋಗಲು ಹೆದರುತ್ತಿದ್ದರಾದರೂ ಕೂಡ ದೂರದಿಂದಲೇ ಗೌರಿ ಅಂತ ಕೂಗಿದ್ರೆ ಸಾಕು ಸೊಂಡಿಲೆತ್ತಿ ಸಲಾಂ ಮಾಡ್ತಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಾ ಇದ್ರು. ಆನೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಇದನ್ನೆಲ್ಲ ಸೊಂಡ್ಲಲ್ಲೇ ತಗೊಂಡು ತಿಂತಾ ಇತ್ತು. ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತೆಗೆದುಕೊಂಡಿದ್ದಂತಹ ಕ್ರಮಗಳೇನು ಅಂತ ಕೇಳಿದರೆ ಉತ್ತರ: ಬೀದಿ ನಾಯಿಗಳನ್ನು ಎರೆಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದದ್ದೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇವೆ,
ಪಾಯ್ಸನ್ ತರಿಸಿ ಹಾಕ್ಸಿದ್ದೇವೆ. ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆದವನು ಇನ್ನೇನು ಮಾಡ್ಬೋದು ಹೇಳಿ. ಈ ಸಾರಿ ನಾವು ತರಿಸಿದಂತಹ ಡಾರ್ಕ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆದ ಹಾಗೆ ಕಾಣಲಿಲ್ಲ. ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ. ಆದರೂ 200-300 ನಾಯಿನಾದರೂ ಸಾಯಿಸಿದ್ದೇವೆ. ಮುಖ್ಯವಾಗಿ ನಾಯಿಗಳು ಮುನ್ಸಿಪಾಲ್ಟಿ ಹದ್ದುಬಸ್ತಿನೊಳಗೆ ಇದ್ದರೆ ಮಾತ್ರ ಆಕ್ಷನ್ ತೆಗೆದುಕೊಳ್ಬಹುದು. ಆದರೂ ಮೂಡಿಗೆರೆ ಒಳಗೆ ತುಂಬ ಕಂತ್ರಿ ನಾಯಿಗಳಿವೆ. ಅವೆಲ್ಲ ಇಲ್ಲಿಯ ನಾಯಿಗಳಲ್ಲ, ಹೊರಗಡೆಯಿಂದ ರಾತ್ರೋರಾತ್ರಿ ಲಾರಿಲಿ ತಂದುಬಿಟ್ಟು ಹೋಗಿದ್ದಂತಹವು. ಇದು ಭಾಳ ಸೆನ್ಸಿಟಿವ್ ಮ್ಯಾಟ್ರು ಎಂದು ಬೀದಿ ನಾಯಿಗಳ ನಿವಾರಣೆಗೆ ಖಾನ್ ಸಾಹೇಬರು ತಾವು ತೆಗೆದುಕೊಂಡಂತಹ ಕ್ರಮಗಳನ್ನು ನಿರೂಪಕರಿಗೆ ವಿವರಿಸ್ತಾರೆ. ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4 ಪ್ರಶ್ನೆಗಳಿಗೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ, ಇಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಒಂದೊಂದಕ್ಕೆ ಉತ್ತರಿಸಿದರೆ ನಿಮಗೆ 2 ಅಂಕ ಇರುತ್ತೆ. ನೋಡಿ, ಇದು ಭಾಷಾಭ್ಯಾಸ, ವ್ಯಾಕರಣಕ್ಕೆ ಸಂಬಂಧಿಸಿರುವಂಥದ್ದು. ಇವುಗಳಲ್ಲಿ 2 ಪದಗಳ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಕಾಂತಾರ. ಕಾಂತಾರ ಅಂದರೆ ಕಾಡು, ಅರಣ್ಯ, ವನ, ವಿಪಿನ. ಹಾಗೆ ಕಾನನ ಅಂತ ಹೇಳ್ಬಿಟ್ಟು. ಛಾತಿ ಅಂದರೆ ಧೈರ್ಯ ಮತ್ತು ಎದೆಗಾರಿಕೆ. ಉಪಟಳ ಅಂದರೆ ಉಪದ್ರವವನ್ನು ಕೊಡ್ತೀವಿ ಅಂತಾರೆ ನೋಡಿ, ಅದು. ಹಾಗೆ ತೊಂದರೆ ಮತ್ತು ಹಿಂಸೆ. ಇವುಗಳಲ್ಲಿ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ, ಗುಣವನ್ನು ಸೂಚಿಸುವಂತಹ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ದುರ್ಗಂಧ ಅನ್ನುವಂಥದ್ದು, ದುರ್ ಅನ್ನುವಂತಹದ್ದು ಗುಣವನ್ನು ಸೂಚಿಸುವಂತಹದ್ದು. ರಸಬಳ್ಳಿ ಅಂಥದ್ದು ರಸಭರಿತವಾಗಿರುವಂಥದ್ದು. ಸೊ ರಸ. ಪರದೇಶಿ ದೇಶಿ ಅಂತ ಯಾವ ದೇಶದವನು, ಪರದೇಶದವನು ಅಂದರೆ ಬೇರೆ ದೇಶದವನು. ಹಾಗೆ ಇವುಗಳಲ್ಲಿ ಇರುವಂತಹ ಪದಗಳ ನಿಷೇಧ ರೂಪದಲ್ಲಿ ಬರೆಯಿರಿ. ನೋಡಿ, ಕೊಟ್ಟಿದ್ದಾರೆ, ನೋಡುವಳು. ಸೊ ಹಾಗೆ ಇವುಗಳಲ್ಲಿನ 2 ನುಡಿಗಟ್ಟುಗಳನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದರೆ, ಅಜ್ಜನ ಕಾಲದ್ದು. ನಮ್ಮ ಮನೆಯ ತೂಗು ತೊಟ್ಟಿಲು ಅಜ್ಜನ ಕಾಲದ್ದು. ಸಿಂಹ ಸ್ವಪ್ನ. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಟೀಚರ್ ಸಿಂಹ ಸ್ವಪ್ನವಾಗಿದ್ದರು. ಬೇರೂರು. ನೋಡಿ, ಬಂದ ನೆಂಟರು 1 ವಾರವಾದರೂ ಊರಿಗೆ ಹೋಗದೆ ಬೇರೂರಿದರು. ಇವುಗಳಲ್ಲಿ 2 ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಅಂತ ಕೇಳಿದರೆ, ರಾವಣನ ಅಂತ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಒಳ್ ಅನ್ನುವಂಥದ್ದು ಹಳೆಗನ್ನಡ, ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ನಿಮ್ ಅಂತ ಕೇಳಿದರೆ, ಇಮ್ ಅನ್ನುವಂತಹದ್ದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ಮುಂದಿನದು, ಪಠ್ಯದಲ್ಲಿ ಬಂದಿರುವಂತಹ ಯಾವುದಾದರೂ 4 ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ, ಡಾಕ್ಟರು, ಛಾತಿ, ಖುಷಿ, ಸರ್ಕಾರಿ, ಆಪರೇಷನ್ ಮುಂತಾದವು. ಹಾಗೆ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ, ನೋಡಿ, ಭ್ರಷ್ಟಾಚಾರವನ್ನು ನಿರ್ಮೂಲನೆಗೊಳಿಸುವಲ್ಲಿ ಯುವಜನರ ಪಾತ್ರ ಅಂತ ಕೇಳಿದ್ದಾರೆ. ಹಾಗೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತೀಯರ ಸಾಧನೆ ಅಂತ ಕೇಳಿದ್ದಾರೆ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಒಂದು ವ್ಯಾವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಇಷ್ಟು ಒಂದು ಪ್ರಿಪ್ರೇಟ್ರಿಯಲ್ಲಿ ಈಗಾಗಲೇ ಕೆಲವೊಂದು ಕಾಲೇಜುಗಳಲ್ಲಿ ಪ್ರಿಪ್ರೇಟರಿ ಎಕ್ಸಾಮನ್ನು ಸ್ಟಾರ್ಟ್ ಮಾಡಿದರೆ, ಪ್ರಿಪ್ರೇಟರಿ ಮೀನ್ಸ್ ಸೀರೀಸ್ ಎಕ್ಸಾಮ್ ಅಂತ ಮಾಡ್ತಾರಲ್ಲ, ಆ ರೀತಿಯಾಗಿ ಆ ಒಂದು ಕಾಲೇಜಿನಲ್ಲಿ ಮಾಡಿದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಗ್ರಹಿಸಿ ಈ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರವನ್ನು ಕೊಟ್ಟಿರುವಂತಹ ಉದ್ದೇಶ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಸುಲಭವಾಗಲಿ, ಅಂದರೆ ಇವುಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಸಹಾಯ ಆಗಬಹುದು ಅನ್ನುವಂಥದ್ದು ನನ್ನ ಉದ್ದೇಶವಾಗಿತ್ತು. ಧನ್ಯವಾದಗಳು.